ಕೊಲೆ ಮಾಡಿದ್ದಾನೆ ಅವನು ನೇಹಾ ಥರ ನೀನು ಕೊಲೆ ಮಾಡ್ತೇನೆ ಅಂತ ಹೇಳಿ ಆ ಹೆಣ್ಮಗುಗೆ ಹೇಳಿದ್ದಾನೆ. ಅದರ ಆಧಾರದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹೆಂಗಲ್ಲ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಉದಾಸೀನ ಮಾಡಿದ್ದಾರೆ. ಅದೇ ಊರಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದು ಪೊಲೀಸರು ಅವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಕೊಲೆಯನ್ನು ತಪ್ಪಿಸ್ಬೋದಾಗಿತ್ತು. ಹೀಗಾಗಿ ಇವತ್ತು ಆ ಕೊಲೆ ನಡೆದಿರುವ ಪ್ರಮುಖ ಕಾರಣಗಳಲ್ಲಿ ಪೊಲೀಸರ ಪಾತ್ರ ಕೂಡ ದೊಡ್ಡದಿದೆ. ಕೊಲೆಯಲ್ಲಿ ಪೊಲೀಸರು ಪರೋಕ್ಷವಾಗಿ ಕೊಲೆಯನ್ನು ತಡೆಯದೆ ಇವತ್ತು ಕೊಲೆಗೆ ಕಾರಣ ಆಗಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ. ಪೊಲೀಸರನ್ನು ರಾಜಕೀಯ ವಿರೋಧಿಗಳ ದಮನಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ ಬಿಟ್ಟರೆ, ಇವತ್ತು ನೀವು ನೋಡಿ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಆದಮೇಲೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದ್ರಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಅಟ್ರಾಸಿಟಿ ಕೇಸ್ ಹಾಕೋದು, ಇನ್ನೊಂದು ಕೇಸ್ ಹಾಕೋದು, ಇದರಲ್ಲೇ ನಿರತರಾಗಿದ್ದಾರೆ ಅವರು. ಮತ್ತು ಇಸ್ಪೇಟ್, ಮಟ್ಕ ಎಲ್ಲ ಅವ್ಯವಹಾರಗಳ ಕ್ಲಬ್ಗಳ ದಂಧೆ, ಹೊರಗಡೆ ಉಸ್ಕಿನ ದಂಧೆ, ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. ಪಾಪ ಇವ್ರ ಕಾಲದಲ್ಲಿ ಕೊಲೆನೇ ಆಗಿಲ್ಲ ಅಲ್ವಾ? ಕಾಂಗ್ರೆಸ್ ಸರ್ಕಾರ ಗಟ್ಟಿ ಇದೆ, ನಮ್ಮ ಸರ್ಕಾರದಲ್ಲಿ ಸರಿಯಾಗಿ ಕೆಲಸ ನಡೀತದೆ. ಹಾಗೆ ನಿಮ್ದೇ ಸರ್ಕಾರ ಹರ್ಷ ಕೊಲೆ ಆಯ್ತು, ನೆಟ್ಟಾರ್ ಕೊಲೆ ಆಯ್ತು, ಬೇಕಾದಷ್ಟು ಮುಸ್ಲಿಮ್ಸ್ ಕೊಲೆ ಆಯ್ತು. ಅವಾಗ ಎಲ್ಲಿ ಹೋಗಿದ್ರಿ ನೀವು? ಅವಾಗ ನಿಮ್ದೇ ಸರ್ಕಾರ ಇತ್ತಲ್ಲ, ಅಂತ ದೊಡ್ಡ ಕೊಲೆಗಳಾದ್ವಲ್ಲ, ಅವಾಗ ಇದು ಮಾಡಿಲ್ವ ನಿಮ್ಗೆ? ಅದನ್ನೇ ಹೇಳೋದು, ಕೊಲೆಗಳು ಸಹಜವಾಗಿ ಆದಂತ ಸಂದರ್ಭದಲ್ಲಿ ಕ್ರಮ ತಗೊಳ್ಳೋದು ಮಾಡ್ಬೇಕಷ್ಟೇ. ಸರ್ಕಾರಗಳು ಯಾವುದೇ ಬಂದ್ರು ಸಹ ಕ್ರಮ ತಗೊಳ್ಳುವಂತ ಕೆಲಸ ನಾವು ಮಾಡ್ಬೇಕು ಅಷ್ಟೇ. ಹೇಳಿ ಸುಮ್ಮನೆ ಬೊಮ್ಮಾಯಿ ಮಾಡಿದ್ರೆ ನಾವು ನೋಡಿಲ್ವಾ? ಒಮ್ಮೆ ಸರ್ಕಾರದ ಯಡಿಯೂರಪ್ಪ ಸರ್ಕಾರದಲ್ಲಿ ಎಷ್ಟು ಕೊಲೆ ಆದ್ರು ಏನ್ ಕ್ರಮ ತಗೊಂಡ್ರಿ ನೀವು? ಏನ್ ತಗೊಂಡಿದ್ದೀರಿ? ಏನು ತಗೊಂಡಿಲ್ಲಲ್ಲ. ಹಂಗೆ ಸರ್ಕಾರ ಗಟ್ಟಿ ಇದೆ, ಕ್ರಮ ತಗೊಳ್ಬೇಕು.